ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः। गुरुर्ब्रह्मा गुरुर्विष्णु गुरुर्देवो सर्वेभ्यः सर्वेभ्यो नमस्तेस्तु रुद्ररूपेभ्यः। मोस्टली ಸೆಕೆಂಡ್ ಪೇಜ್ ರಸಶಾಸ್ತ್ರ ಅಥವಾ ಡಿಸಿ ಧನ್ವಂತರಿ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಧನ್ವಂತರಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಮಗೆ ವಿದ್ಯೆಯನ್ನು ಕಲಿಸಿದ ನಮ್ಮ BM ಕಂಕನವಾಡಿ ಕಾಲೇಜಿನ ಎಲ್ಲ ಗುರುವೃಂದದ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಹಿರಿಯ ವೈದ್ಯರಿಗೆ ನಮಸ್ಕರಿಸುತ್ತಾ ಇಲ್ಲಿ ಈ ಒಂದು ಸಭೆಗೆ ಆಗಮಿಸಿದಂತಹ ಬಾದಾಮಿ AFIನ ಎಲ್ಲ ವೈದ್ಯ ಮಿತ್ರರಿಗೆ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆಯುರ್ವೇದ ಸಿದ್ಧಾಂತವನ್ನು ಬಳಸಿಕೊಂಡು ನೊಬೆಲ್ ಪ್ರೈಸ್ಗಳನ್ನು ಪಡೆದಿರ್ತವೆ ಅನ್ನುವಂಥದ್ದು. ಅದರ ನಂತರ ಬರ್ತಕ್ಕಂಥದ್ದು ಗರ್ಭಿಣಿ ಚೆರೆ ಅಂತಂದರೆ ಮಾಸಾನುಮಾಸಿಕ ಗರ್ಭಿಣಿ ಚೆರೆ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ಆಯುರ್ವೇದಿಕ್ ಥಿಯರಿ ಮುಖಾಂತರವೇ ನಾವು ಗರ್ಭಿಣಿ ಪರಿಚರ್ಯವನ್ನು ಮಾಡುವುದರಿಂದ ಬಹಳಷ್ಟು ಗರ್ಭಿಣಿಯರ ಆರೋಗ್ಯದಲ್ಲಾಗಿರ್ಬೋದು, ಮುಂದೆ ಹುಟ್ಟತಕ್ಕಂತಹ ಮಕ್ಕಳ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಲ್ಲಾಗಿರ್ಬೋದು ಗಣನೀಯ ಬದಲಾವಣೆಗಳನ್ನು, ಗಣನೀಯ ಒಂದು ಏನಂತ ಕರಿತೀವಿ ನಾವು ಡಿಫರೆನ್ಸನ್ನು ನೋಡಿರ್ತಕ್ಕಂಥದ್ದು ಇದೆ. ಅವೆಲ್ಲ ವಿಚಾರಗಳನ್ನು ತಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡಬೇಕಂತ ಬಂದಿದ್ದೇವೆ. ಔಷಧಿ ಮಹತ್ವವನ್ನು ತಿಳಿದುಕೊಳ್ಳುವಂಥದ್ದು ಇದು ನನಗೆ ವೈಯಕ್ತಿಕವಾಗಿ ಎಷ್ಟು ಸಹಾಯಕ ಆಗಿದೆ ಅಂತಂದ್ರೆ, ಅಸಾಧ್ಯ ಐತಿ ಅಥವಾ ಇನ್ನು ಕೆಲವು ದಿವಸಗಳಲ್ಲಿ ಈ ಮಗು ಸಾಯ್ತಿ, ಈ ಮಗು ಅಥವಾ ಈ ವ್ಯಕ್ತಿ ಸಾಯ್ತದೆ ಅಂತ ಹೇಳಿದಂತಹ ಎಷ್ಟೋ ವ್ಯಕ್ತಿಗಳು ಇವತ್ತಿಗೂ ಸಹಿತ ಈ ಆರೋಗ್ಯದಿಂದ ತಿರುಗಾಡುವಂಥದ್ದು. ಸಿರೋಸಿಸ್ ಆಫ್ ಲಿವರ್ ಆಗಿ ಸಾಯುವಂಥ ವ್ಯಕ್ತಿಗಳಾಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿ ಸಾಯುವ ಹಂತದಲ್ಲಿರ್ತಕ್ಕಂತಹ ಮಕ್ಕಳಾಗಿರ್ಬೋದು, ಡಿಸನ್ ಡಿಸೀಸ್ನಂತಹ ಅಟೋಮ್ಯೂನ್ ಡಿಸೀಸ್ಗಳಾಗಿರ್ಬೋದು, ಸೊರಾಸಿಸ್ನಂತಹ ಅಟೋಮ್ಯೂನ್ ಡಿಸೀಸ್ಗಳಾಗಿರ್ಬೋದು, ಆಮೇಲೆ ಸಾಕಷ್ಟು ಕೇಸ್ಗಳು ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ತೊಂದರೆ ಅನುಭವಿಸುವಂತಾಗಿರ್ಬೋದು, ಆಮೇಲೆ ಆಲಿಗೋಸ್ಪರ್ಮಿಯಾ ಅಂತಹ ಅಸಾಧ್ಯ ರೋಗಗಳಾಗಿರ್ಬೋದು. ಇವೆಲ್ಲವೂ ಸಹಿತ ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಗಿಡಮೂಲಿಕೆಗಳಿಂದಲೇ ಆಗಿದಾವ ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲಿ ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಬಂದಿರೋದು ಸಹಿತ ಬಹಳಷ್ಟು ಖುಷಿಯಾಗಿದೆ. ಯಾಕಂತಂದರೆ ನಮ್ಮ ಆಯುರ್ವೇದದಲ್ಲಿ 2 ರೀತಿ ಪುನರ್ನವಗಳನ್ನು ಹೇಳಿದ್ದಾರೆ. ಪುನರ್ನವಗಳನ್ನು 2 ರೀತಿ ಹೇಳಿದ್ದಾರೆ. ಆದರೆ ನಮ್ಮ ಸುತ್ತಮುತ್ತಲು ನಮ್ಮ ಭಾಗದಲ್ಲಿ ನಾವು ಹುಡುಕಿದಾಗ ಸುಮಾರು 6 ರೀತಿಯ ಪುನರ್ನವಗಳು ನಮಗೆ ಸಿಗ್ತಾ ಇದ್ದಾವೆ. ಅದಕ್ಕೆ ಮೊದಲನೇದಾಗಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತಿರ್ತಕ್ಕಂಥ ಒಂದು ಔಷಧಿ ದ್ರವ್ಯ ಪುನರ್ನವ. ಇದರ ರಸವೀರ್ಯ ವಿಪಾಕ ಇದು ಡೀಪಾಗಿ ಹೋಗೋಕ್ಕಿಂತ ಇದು ನನ್ನ ಪ್ರಾಕ್ಟೀಸ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಉಪಯೋಗ ಆಗೈತೆ ಅಂತೇಳಿ ಅದನ್ನು ನಾವು ನೋಡುತ್ತಾ ಹೋದರೆ ನಮ್ಮ ಪ್ರಾಕ್ಟೀಸ್ಗೂ ಬಹಳಷ್ಟು ಉಪಯೋಗ ಆಗ್ತೈತೆ ಅನ್ನುವಂಥದ್ದು. ಪುನರ್ನವ ಪುನಃ ನವಂಭವತಿ ಇದು ಪುನರ್ನವ ಅಂತಂದರೆ ಯಾವುದು ಪ್ರತಿ ವರ್ಷ ಹೊಸದಾಗಿ ಹುಟ್ಟುತ್ತದೆಯೋ ಅದು ಪುನರ್ನವ. ಮತ್ತು ನಮ್ಮ ದೇಹದಲ್ಲಿ ಜೀವಕೋಶಗಳಿಗೆ ಹೊಸ ಚೈತನ್ಯವನ್ನು ತುಂಬುವುದರ ಮೂಲಕ ಆರೋಗ್ಯವನ್ನು ಮತ್ತು ರಸಾಯನ ಕೆಲಸವನ್ನು ಮಾಡುತ್ತದೆ, ಅದು ಪುನರ್ನವ ಅಂತೇಳಿ ಕರೀತಾರೆ. ನನ್ನ ಜೀವನದಲ್ಲಿ ಅಥವಾ ನನ್ನ ಪ್ರಾಕ್ಟೀಸ್ನಲ್ಲಿ ಇದು ಬಹಳಷ್ಟು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಒಂದು ಪ್ರಮುಖ ಔಷಧಿ ದ್ರವ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಒಬ್ಬ 39 ವರ್ಷದವರಿಗಾಗಿ ಸುಮಾರು 5 ವರ್ಷದ ಹಿಂದಿನ ಸ್ಟೋರಿ ಇದು. ಸಿರೋಸಿಸ್ ಆಫ್ ಲಿವರ್ ಆಗಿ ಮುಖ ಬಾವು, ಆಮೇಲೆ ಹೊಟ್ಟೆ ಬಾವು, ಕಾಲುಗಳೆಲ್ಲ ಬಾವು, ಆಮೇಲೆ ಪ್ರತಿ 15 ದಿವಸಕ್ಕೊಮ್ಮೆ ಬ್ಲಡ್ ಹಾಕಿದ್ರು ಸಹಿತ ನಾವು ಮಾಡ್ತಾ ಬಂದಿವಿ, ಕಷಾಯವನ್ನು ಕೊಡ್ತಾ ಬಂದಿವಿ. ಖಾಲಿ ಹೊಟ್ಟೆಯಲ್ಲಿ ದಿನಂಪ್ರತಿ ಪಥ್ಯಾಹಾರ ಸ್ಟ್ರಿಕ್ಟ್ ಆಗಿ ಮಾಡಿಸ್ತಾ ಬಂದಿವಿ. ಗುರುಗುಣಾತ್ಮಕ, ಅಭಿಷಂಧಿ ಗುಣಾತ್ಮಕ, ಆಮೇಲೆ ಶೀತ ದ್ರವ್ಯಗಳನ್ನು, ಹೀಗೆ ಪಚನಕ್ರಿಯೆಗೆ ತೊಂದರೆ ಮಾಡತಕ್ಕಂತಹ ದ್ರವ್ಯಗಳನ್ನು ಅವಾಯ್ಡ್ ಮಾಡ್ತಾ ಬಂದಿವಿ. ನಿಮ್ಗೆ ಸರ್ಪ್ರೈಸ್ ಆಗ್ತದೆ, ಕೇವಲ 3 ತಿಂಗಳಲ್ಲಿ ಲಿವರ್ ನಾರ್ಮಲ್ಗೆ ಬಂತು, ಅವರ ಲಿವರ್ ಫಂಕ್ಷನ್ಸ್ ಎಲ್ಲ ನಾರ್ಮಲ್ಗೆ ಬಂದು ಇವತ್ತಿಗೂ ಸಹಿತ ಅವರು ಬಹಳಷ್ಟು ಆರೋಗ್ಯದ ರೀತಿಯಿಂದ ಇದ್ದಾರೆ. ಅವರು ತಮ್ಮದೇ ಆದ ಸ್ಪೆಷಲ್ ಆಗಿ ಒಂದು ವಿಡಿಯೋ ಅಥವಾ ಆಡಿಯೋ ರೆಕಾರ್ಡ್ ಕಳಿಸ್ತಾರೆ. ಅದನ್ನು ಕಡೆಗೆ ನೋಡೋಣಂತ. ಬರೋರಿದ್ರು, ನಾಳೆ ಬೇಡ ಅಂತ ಹೇಳಿದೆ ಅವ್ರಿಗೆ. ಯಾಕಂತಂದ್ರೆ ಅವರು ಉದ್ಯೋಗಸ್ಥರಿದಾರ, ಟೈಮ್ ಭಾಳ ಆಗ್ಬೋದು. ಯಾಕೆಂದ್ರೆ ನಾವು ಬೆಳಗ್ಗೆ ಬಿಟ್ಟಿರ್ತೀವಿ ಲೋಕಾಪುರ ಬಿಟ್ಟು ಐಹೊಳೆ, ಪಟ್ಟದಕಲ್ಲು ಎಲ್ಲನೂ ಸುತ್ತ ಹಾಕೊಂಡು ಬಂದಿವಿ. ಈಗ ಅದಕ್ಕೆ ಸಿರೋಸಿಸ್ ಆಫ್ ಲಿವರ್ ಆಗಿ ಈಗಲೂ ಡೆತ್ ಆಗ್ತಾರೆ ಅನ್ನುವಂಥ ವ್ಯಕ್ತಿ ಇವತ್ತು ಆರಾಮಾಗಿ ಅಡ್ಡಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಪುನರ್ನವ. ಆಮೇಲೆ
ಇನ್ನೊಂದು ಗರ್ಭಿಣಿ ಪರಿಚರ್ಯದಲ್ಲಿ ಯಾವ ರೀತಿ ಉಪಯೋಗ ಆಗ್ತದೆ ಅನ್ನುವಂಥದ್ದು, ಗರ್ಭ ಧರಿಸಿದ 1ನೇ ದಿನದಿಂದ ನಾವು ಪುನರ್ನವ ಮಂಡೂರನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ರಕ್ತದ ಒಂದು ಕೊರತೆಯನ್ನು ನೀಗಿಸುವುದಲ್ಲದೆ ಮಗುವಿನ ಬೆಳವಣಿಗೆಯಲ್ಲೂ ಸಹಿತ ಬಹಳಷ್ಟು ಸಹಾಯಕ ಆಗುವಂಥದ್ದು. ಈಗ ನಾವು ಕೇಳ್ತಿರ್ತೀವಿ ಇಲ್ರಿ ಮಗುವೆಲ್ಲ 2 ತಿಂಗಳ ಮಟ್ಟ ಆರಾಮಿತ್ತು, ಆಮೇಲೆ ಕಾರ್ಡಿಯಾಕ್ ಆಕ್ಟಿವಿಟಿ ಬಂದಾಗ್ಯವ ಅಂತೇಳಿ ಅಬಾರ್ಷನ್ ಆಯಿತು ಅಥವಾ ಮಗುವನ್ನು ತೆಗೆಯುವಂಥ ಪ್ರಸಂಗ ಬಂತು ಅಂತೇಳಿ. ಪುನರ್ನವವನ್ನು ನಾವು ಡೇ 1ದಿಂದ ಉಪಯೋಗ ಮಾಡಿದರೆ ಅದನ್ನು ನಾವು ತಪ್ಪಿಸಬಹುದು ಅನ್ನುವಂಥದ್ದನ್ನು ಬಹಳಷ್ಟು ಹೆಮ್ಮೆಯಿಂದ ಮತ್ತು ಕಾನ್ಫಿಡೆಂಟ್ ಆಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದೊಂದು 2ನೇದು ಪುನರ್ನವ, ಶ್ವೇತ ಪುನರ್ನವ. ಆಗಲೇ ಅದು ಪುನರ್ನವ 2 ಟೈಪ್ ಇಲ್ಲಿ ಕೊಟ್ಟಿದ್ದೇನೆ, ತೆಗೆದು. ನೆಕ್ಸ್ಟ್ ಪುನರ್ನವ 2 ಟೈಪು. ಇಲ್ಲಿ ನನ್ನ ಕಡೆ 2 ಟೈಪ್ ಇದ್ದಾವೆ, ಯಾರು ಬೇಕಾದರೂ ತಗೊಂಡು ನೋಡ್ಬೋದು. ಇದು ಬಹಳಷ್ಟು ಇಂಪಾರ್ಟೆಂಟ್ ವೆರೈಟಿ ಆಫ್ ಪುನರ್ನವ. There are explanation of 2 Punarnavas in texts, but we have identified 5 to 6 types of Punarnavas. Here there are 2 Punarnavas, Rakta and Sweta, and another 3 Punarnavas are here. Anybody want, they can see. These are 2 typical types of Punarnavas. They are available. I found in Mahakuta now, just now. I brought from Mahakuta. Next. This is ಶತಾವರಿ. ತಾವೆಲ್ಲರೂ ಕೇಳಿದ ಹಾಗೆ ಮೇಲ್ ಇನ್ಫರ್ಟಿಲಿಟಿಯಲ್ಲಿ ನಾನು ಹೆಚ್ಚಾಗಿ ಉಪಯೋಗ ಮಾಡ್ತೀನಿ. ಮೇಲ್ ಇನ್ಫರ್ಟಿಲಿಟಿಯಲ್ಲಿ ಅಜೋಸ್ಪರ್ಮಿಯಾ, ಅಲಿಗೋಸ್ಪರ್ಮಿಯಾ, ಆಮೇಲೆ ಲಾಸ್ ಆಫ್ ಲಿಬಿಡೋ ಇದ್ದಂತಹ ವ್ಯಕ್ತಿಗಳಲ್ಲಿ ಹಾಲಿನ ಜೊತೆ ಇದನ್ನು ಉಪಯೋಗ ಮಾಡಿದಾಗ ಬಹಳಷ್ಟು ನಮಗೆ ಉಪಯೋಗ ಇದೆ. ಬಹಳಷ್ಟು ನಾವು ಆಯುರ್ವೇದಿಕ್ ಡಾಕ್ಟರ್, ನಾನು ಮೊದಲು ಹಂಗೆ ತಿಳ್ಕೊಂಡಿದ್ದೆ. ಇದನ್ನು ಕೇವಲ ಯಾರಿಗೆ ಆಫ್ಟರ್ ಡೆಲಿವರಿ ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಇರ್ತಾವಲ್ಲ ಅಂಥ ತಾಯಂದಿರಿಗೆ ನಾವು ಶತಾವರಿ ಕಲ್ಪ ಕೊಡ್ಬೋದು ಅಂತ ಅಷ್ಟೇ ತಿಳ್ಕೊಂಡಿದ್ವಿ. ಬಟ್ ಶತಾವರಿಯನ್ನು ನಾವು ಇವತ್ತು ಮೇಲ್ ಇನ್ಫರ್ಟಿಲಿಟಿಯಲ್ಲಿ ಬಹಳಷ್ಟು ಉಪಯೋಗ ಮಾಡ್ತಾ ಇದ್ದೇವೆ. ಇದ್ರ ಜೊತೆ ಇನ್ನೊಂದು ಸ್ಟೋರಿ ಐತ್ರಿ, ಅದ್ಭುತ ಸ್ಟೋರಿ, ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸ್ಟೋರಿ. ಈಗ ಸುಮಾರು ಒಂದು 15 ದಿವಸದಿಂದ ಒಬ್ಬರು ಕಪಲ್ ಬಂದಿದ್ರು. ಅವ್ರದ್ದು ಏನು ಸಮಸ್ಯೆಪ್ಪ ಅಂತಂದ್ರೆ IVF ಮಾಡಕ್ಕೆ ಹೊಂಟಿದ್ದಾರೆ. ಇನ್ನು 4-5 ದಿವಸನಾಗ ಅವ್ರಿಗೆ 5 ದಿವಸನಾಗ ಅವ್ರಿಗೆ ಡಾಕ್ಟ್ರು ಬಾ ಅಂತ ಹೇಳಿದ್ದಾರೆ. ಬಟ್ ಎಂಡೋಮೆಟ್ರಿಯಂ ಥಿಕ್ನೆಸ್ ಎಷ್ಟೈತಿ 3 mm ಐತಿ. ಆ್ಯಕ್ಚುಲಿ ಎಷ್ಟು ಇರಬೇಕು, ಅದು 8 mm ಇರಬೇಕು. 8 mm ಜಾಸ್ತಿ ಇದ್ರೆ ಅದು ಅವರು IVF ಮಾಡ್ತಾರೆ. ಅವಾಗ ನಮ್ಮ ಹತ್ರ ಬಂದರು, ಇಲ್ರಿ ಮತ್ತು ಹಿಂಗಂದರು, ನಾವು ಇನ್ನು 5 ದಿವಸ ಐತಿ, ನಾವು ಹೆಂಗೆ ಮಾಡ್ಬೇಕಂತೇಳಿ. 5 ದಿವಸ ನಮಗರ ಏನು ಮಾಡೋಕ್ಕೆ ಸಾಧ್ಯ ಇದ್ರಿ, ಜಾದು ಅಂತೂ ಮಾಡೋಕ್ಕೆ ಬರೋದಿಲ್ಲ, ಏನು ಮಾಡಬೇಕು ಅಂತ. ಏನಾದರೂ ಮಾಡಿರಿ ಒಟ್ಟು ನಿಮ್ಗೆ ನಂಬೆಂದು ಅಂತಂದರು. ಬಹಳಷ್ಟು ಮಿರಾಕಲ್ ಕೇಸ್ ಇದು. ಶತಾವರಿ ತೆಗೆದುಕೊಂಡಿವಿ, ವಿದಾರಿಕ್ ಅಂತ ತೆಗೆದುಕೊಂಡಿವಿ. ಅವ್ರಿಗೆ ಹೇಳ್ಬೇಕು one typical history of about this Shatavari. One couple visited our clinic 15 days back. Their main complaint is they are going for IVF, but main problem was that the endometrium thickness is only 3 mm, where endometrium thickness should be 8 mm for IVF. So they want their endometrium should be 8 mm within 5 days. This can happen with only magic. Then they told that do something, we believe you, because we have only 5 days. Then what we did is we took Shatavari and Vidarikanda, made Kshirapaka and gave Basti every night. Basti about 50 ml. After their visit to the modern doctor, the endometrium thickness was 8 mm. Within 5 to 6 days, endometrium thickness was 8 mm. Endometrium thickness was earlier it was 3 mm. Within 5 days it reached to 8 mm. It is the miracle happened because of Shatavari and Vidarikanda. Next. ಚಕ್ರಮರ್ದ. ಇದು ನಮ್ಮಲ್ಲಿ ಕಸದ ಗತೆ ಬೆಳೀತಿದ್ರಿ. ಹೆಂಗೆ ಬೆಳೀತಿದ್ದ? ಕಸದ ಗತೆ ಬೆಳೀತಿದ್ವಿ. ಬಹಳಷ್ಟು ಜನ ಇದನ್ನು ನಾವು ಕಸ ಅಂತೇಳಿ ನೆಗ್ಲೆಕ್ಟ್ ಮಾಡ್ತೀವಿ. ಇದರ ಮಹತ್ವವನ್ನು ನಾವು ಏನಾರ ತಿಳ್ಕೊಂಡಿಪ್ಪ ಅಂತಂದ್ರೆ ಇದನ್ನು ತೆಗೆದುಕೊಂಡು ಒಣಗಿಸಿ ಪೌಡರ್ ಮಾಡಿ ಇಟ್ಟು ಬಿಡ್ತೀವಿ ನಾವು. ಯಾಕಪ್ಪ ಅಂತಂದ್ರೆ ಸ್ಕಿನ್ ಡಿಸೀಸ್ಗೆ ಇದಕ್ಕೆ ಆಯುರ್ವೇದಿಕ್ ಡ್ರಗ್ ಅಥವಾ ಬೆಸ್ಟ್ ಡ್ರಗ್ ಎಲ್ಲೂ ಇಲ್ಲ ಅಂತೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಒಂದು HIV ಪೇಷಂಟು
HIV ಪೇಷಂಟು ಸಿಕ್ಕಾಪಟ್ಟೆ ಕೆರೆತ ಅಂದ್ರೆ ನಿದ್ದಿರ್ಲಾರ್ದಷ್ಟು ಕೆರೆತ. ಸಿಟ್ರಿಜನ್ ತಗೊಂಡಾಗ ಆರಂಭಿಕ ಹಂತದಲ್ಲಿ ಕಡಿಮೆ ಆಗುವಂಥದ್ದು, ಆಮೇಲೆ ಕೆಲವೊಂದು ಹಂತ ದಾಟಿದ ಮೇಲೆ ಮತ್ತೆ ವಾಪಸ್ ಬರ್ತಾ ಇತ್ತು. ಈ ಒಂದು ಪೌಡರನ್ನು, ಈ ಒಂದು ಗಿಡದ ಪೌಡರನ್ನು ಮಾಡಿ ಅಪ್ಲಿಕೇಶನ್ ಮಾಡೋದ್ರ ಜೊತೆಗೆ ಓರಲ್ ತಗೊಳಕ್ಕೆ ನಾವು ಕೊಟ್ಟಿವಿ. ವಿದಿನ್ 5 to 6 days ಪೂರ್ತಿ ಕೆರೆಸು ಎಲ್ಲ ಬಂದಾಯಿತು. 3 months ತಗೊಂಡ್ಮೇಲೆ ಪೂರ ಎಲ್ಲ ಲೇಜನ್ಸ್ ಎಲ್ಲ ಕಡಿಮೆ ಆದವು. ಅಂತಹ ಶ್ರೇಷ್ಠ ಔಷಧಿ ಇದು ಚಕ್ರಮರ್ದ. ದರ್ಬೆ ಕುಶಕಾಶನಲ ದರ್ಬೆ ತೃಣಪಂಚಮೂಲ. ಇದ್ರದ್ದು ಬಿಗ್ ಸ್ಟೋರೀಸ್ ಇದಾವ್ರಿ. ಏನಪ್ಪ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆದಂತಹ ಕೇಸು. ಕಿಡ್ನಿ ಫೇಲ್ಯೂರ್ ಅಷ್ಟೇ ಅಲ್ಲ, ಪೂರ ಕಿಡ್ನಿ ಶ್ರಂಕ್ ಆಗಿತ್ತು. 52 ವರ್ಷದ ಮಹಿಳೆ ಕಿಡ್ನಿ ಶ್ರಂಕ್ ಆಗಿತ್ತು. ಡಯಾಲಿಸಿಸ್ಗೆ ಬಾ ಅಂತ ಅವ್ರಿಗೆ ಹೇಳಿದ್ರು. ಅವರು ಡಯಾಲಿಸಿಸ್ ಮಾಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ. ಯಾಕಪ್ಪ ಅಂತಂದ್ರೆ ಅದರಿಂದ ಏನೋ ಕಾಂಪ್ಲಿಕೇಶನ್ ಆಗ್ತಾವ ಅಂತ ಯಾರೋ ಹೇಳಿದ್ರು. ಆಮೇಲೆ ಡಯಾಲಿಸಿಸ್ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂತ ಯಾರೋ ಹೇಳಿದ್ರು. ಅದಕ್ಕೆ ನಮ್ಮ ಹತ್ರ ಬಂದರು. ದರ್ಬೆ ಸಹಿತ ತೃಣಪಂಚಮೂಲ ಕಷಾಯವನ್ನು ಡೈಲಿ ಓರಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಪೇಷಂಟಿಗೆ. ಇನ್ನೊಂದು ಪೇಷಂಟಿಗೆ ಅಗ್ನಿ ಬಹಳಷ್ಟು ಮಂದ ಇತ್ತು, ವಯಸ್ಸಾಗಿತ್ತು. ಅವರಿಗೆ ಇದರ ಕಷಾಯವನ್ನು ನಾವು ಬಸ್ತಿ ರೂಪದಲ್ಲಿ ಉಪಯೋಗ ಮಾಡಿದ್ವಿ. ಇಬ್ಬರಲ್ಲಿಯೂ ಸಹಿತ ಕಿಡ್ನಿ ಫಂಕ್ಷನ್ ಡ್ರಾಸ್ಟಿಕಲ್ ಇಂಪ್ರೂವ್ಮೆಂಟ್ ಆಗಿದೆ. ಅವ್ರ ಲೇಡಿ ಹೇಳಿದ್ರೆ ಕಿಡ್ನಿ ಶ್ರಂಕ್ ಆಗಿತ್ತು ಅಂತೇಳಿ ಕಿಡ್ನಿ ಮತ್ತು ನಾರ್ಮಲ್ ಸ್ಟೇಜ್ಗೆ ಬರ್ತಾ ಇದೆ. ವಿತ್ ಪ್ರೂಫ್ ಇದಾವೆ ನಮ್ಮ ಹತ್ರ. ಆ ದೃಷ್ಟಿಯಿಂದ ಈ ದರ್ಬೆ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಎಲ್ಲ ನಮ್ಮ ಹೊಳೆಗಳ ಪಕ್ಕದಲ್ಲಿ ಬೆಳೀತಿರ್ತಕ್ಕಂಥ ಒಂದು ಔಷಧಿ ದ್ರವ್ಯ ಇದೆ. ಇದು ಕಸ ಅಲ್ಲ, ಇದರಂಥ ದಿವ್ಯ ಔಷಧಿ ಮತ್ತೊಂದಿಲ್ಲ. ನೆಕ್ಸ್ಟ್ ನೆಲ್ಲಿ ಆಗಲೇ ಹೇಳಿದ್ನಲ್ಲ ನಾನು, ಸಿರೋಸಿಸ್ ಆಫ್ ಲಿವರ್. ಆ ಸಿರೋಸಿಸ್ ಆಫ್ ಲಿವರ್ದಲ್ಲಿ ಪುನರ್ನವದ ಜೊತೆಗೆ ಉಪಯೋಗ ಮಾಡಿದಂತಹ ಶ್ರೇಷ್ಠ ಔಷಧಿ ದ್ರವ್ಯ. ನಮ್ಮ ಮನೆಯ ಸುತ್ತಮುತ್ತಲ ಎಲ್ಲ ಗಟರ್ ಬಾಜುಕ, ರೋಡ್ ಬಾಜುಕ ಎಲ್ಲೆಂದರಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥ ಔಷಧಿ ದ್ರವ್ಯ. ಇದಕ್ಕಿಂತ ಶ್ರೇಷ್ಠ ಔಷಧಿ ದ್ರವ್ಯ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಇದು ಶ್ವಾಸದಲ್ಲಿನೂ ಉಪಯೋಗ ಆಗ್ತದೆ, ಅಸ್ತಮಾದಲ್ಲಿ ಉಪಯೋಗ ಆಗ್ತದೆ, ಆಮೇಲೆ ರಕ್ತ ದೋಷಗಳಲ್ಲಿ ಉಪಯೋಗ ಆಗ್ತದೆ. ಆಮೇಲೆ ಜಾಂಡಿಸ್, ಈಗ 3-4 ತಿಂಗಳ ಹಿಂದೆ ತಾವು ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಪ್ರಾಕ್ಟೀಸ್ನಲ್ಲಿ ಬಹಳಷ್ಟು ಜಾಂಡಿಸ್ಗೆ ಕೇಸ್ಗಳು ಬರ್ತಾ ಇದ್ರು. ಹೆಚ್ಚಾಗಿ ಮಕ್ಕಳು ಬರ್ತಾ ಇದ್ರು. ಸರ್ ತಮ್ಮಲ್ಲಿನೂ ಬಂದಿರ್ಬೋದು. ಆ ಟೈಮ್ದಲ್ಲಿ 3-4 ತಿಂಗಳ ಹಿಂದೆ ಬಹಳಷ್ಟು ಬೇಸಿಗೆ ಇತ್ತು, ಆಗಾಗ ಸ್ವಲ್ಪ ಮಳೆ ಆಗ್ತಾ ಇತ್ತು. ಹೀಗಾಗೋದ್ರಿಂದ ಋತು ವೈಪರೀತ್ಯದಿಂದ ಅಗ್ನಿಮಾಂದಿಯಾಗಿ ಲಿವರ್ ಮೇಲೆ ಎಫೆಕ್ಟ್ ಆಗಿ ಜಾಂಡಿಸ್ ಕೇಸ್ಗಳು ಬಹಳ ಬರ್ತಾ ಇತ್ತು. ಕೆಲವೊಬ್ಬರಂತೂ ಸೆರಮ್ ಬಿಲಿರುಬಿನ್ 8-9 ಈ ಥರ ಹೋಗ್ತಾ ಇತ್ತು. ಆವಾಗ ನೆಲನೆಲ್ಲಿಯ ಕಷಾಯವನ್ನು ನಾವು ಕೊಟ್ಟಿದ್ವಿ, ಬೇರೆ ಯಾವುದೂ ಔಷಧಿ ಕೊಟ್ಟಿಲ್ಲ. ನೆಲನೆಲ್ಲಿಯ ಕಷಾಯವನ್ನು ಕೊಟ್ಟಿದ್ದೀವಿ. 8 ಇದ್ದಂತಹ ಮಕ್ಕಳಲ್ಲಿ ಸಹಿತ ವಿದಿನ್ 15 ದಿವಸದಲ್ಲಿ ಹತೋಟಿಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಇದು ಕಸ ಅಲ್ಲ, ಬಹಳ ದೊಡ್ಡ ರಸ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ವಿಷ್ಣು ಕ್ರಾಂತಿ ಅಂಥೇಳಿ. ಇದರದೊಂದು ಮ್ಯಾಜಿಕಲ್ ಯೂಸ್ ಹೇಳಬೇಕಪ್ಪ ಅಂತಂದ್ರೆ, ಇದರಿಂದ ಒಂದು ಕೇಶ ತೈಲ ಮಾಡ್ತೀವಿ ನಾವು. ಕೇಶ ತೈಲ ಮಾಡ್ತೀವಿ. ಎಷ್ಟೋ ಜನರಲ್ಲಿ ಕೂದಲು ಉದುರಿದ್ದು ಸಹಿತ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಇದನ್ನು ಹೇಳಿರುವಂಥದ್ದು ಮೇಘ ರಸಾಯನ ಒಳಗೆ. ಇದು ನೆನಪಿನ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು, ಶಂಖಪುಷ್ಪಿಯ ಸಮಾನವಾಗಿ ಇದನ್ನು ಉಪಯೋಗ ಮಾಡ್ತಕ್ಕಂಥದ್ದು. ಇದು ಸಹಿತ ನಮ್ಮ ಬಾದಾಮಿ ಗುಡ್ಡದಲ್ಲಿ ಸಾಕಷ್ಟು ಯಥೇಚ್ಛವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಕೆಂಪು ಮಣ್ಣು ಇರ್ತದಲ್ಲ ಅದೆಲ್ಲ ಕಡೆ ಇದು ವಿಷ್ಣು ಕ್ರಾಂತಿ ಬೆಳೀತಕ್ಕಂಥದ್ದು. ಮಕ್ಕಳಿಗೆ ಇದರ ಕಷಾಯವನ್ನು, ಇದರ ಸೊರಸವನ್ನು ಕೊಟ್ಟರೆ ನೆನಪಿನ ಶಕ್ತಿ, ಆಮೇಲೆ ಮೇಧಾಶಕ್ತಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ 100%. ಆಮೇಲೆ ಇದರಿಂದ ತೈಲಪಾಕ ವಿಧಿಯಿಂದ ನಾವು ಕೇಶ ತೈಲವನ್ನು ಮಾಡಿ ಅಪ್ಲೈ ಮಾಡಿದ್ರೆ 100% ಬರ್ತಾವ. ತಾವು ಟ್ರೈ ಮಾಡೋ ಮೆಥಡ್ ನನ್ನಿಂದ ಏನಾದರೂ ಬೇಕಾದ್ರೆ ನಾನು ಹೇಳಲಿಕ್ಕೆ ರೆಡಿ ಇದೆ. ನೆಕ್ಸ್ಟ್ ಅಶ್ವತ್ಥ ಪಂಚವಲ್ಕಲದಲ್ಲಿ ಬರುವಂಥದ್ದು. ಬಹಳಷ್ಟು ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳಿಗೆ ಉಪಯೋಗ ಆಗುವಂಥದ್ದು. ಈಗ ನವರಾತ್ರಿ ಇರುವುದರಿಂದ ಬನ್ನಿ ಮರದ ಜೊತೆಗೆ ಅಶ್ವತ್ಥ ಮರವನ್ನು ಸಹಿತ ಸುತ್ತ ಹಾಕುವಂಥದ್ದು. ಏನೋ ಒಂದು ಮ್ಯಾಜಿಕ್ ಆಗೈತಪ್ಪ ಅಂತಂದ್ರೆ ನಮ್ಮ ವಿಷಯದಲ್ಲಿ ಅಮೆನೋರಿಯಾ ಸಿನ್ಸ್ 6 months ಇದ್ದಂತಹ ಕೇಸುಗಳು, ಅಂದರೆ ಪೀರಿಯಡ್ಸೇ ಬಂದಿಲ್ಲ, 6 months ಆಗಿತ್ತು. ಯಾವುದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಾರ್ಮಲ್ ಐತಿ ಅನ್ನುವಂತಹ ಸಾಕಷ್ಟು ಕೇಸುಗಳ ಮೇಲೆ ಈ ಒಂದು ಅಶ್ವತ್ಥ ಮರದ ಕಷಾಯದ ಜೊತೆಗೆ ತುಪ್ಪ, ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಇದನ್ನು ಹಾಕಿ ಅವರಿಗೆ ನಾವು ದಿನಂಪ್ರತಿ ಕೊಡ್ತಾ ಬಂದಿವಿ. 5ನೇ ದಿವಸ ಅಷ್ಟು ಮಂದಿಗೆ ಆಲ್ಮೋಸ್ಟ್ 95% ಮಂದಿಗೆ ಪೀರಿಯಡ್ಸ್ ರೆಗ್ಯುಲರ್ ಆದಂತಹ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಆ ದೃಷ್ಟಿಯಿಂದ ಅಶ್ವತ್ಥ ಮರ ಸುತ್ತ ಹಾಕೋದು ಮೌಢ್ಯ ಅಲ್ಲ, ಅದೊಂದು ದೊಡ್ಡ ವಿಜ್ಞಾನದ ಮುನ್ನುಡಿ ಅಂತ ಹೇಳ್ಬೋದು ನಾವು. ಇದು ನೆಲಬೇವು. ನನ್ನನ್ನು ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಲೇಬೇಕು ಅಂಥೇಳಿ ಪ್ರಚೋದನೆ ಮಾಡಿದಂತಹ ಶ್ರೇಷ್ಠ ಔಷಧಿ ದ್ರವ್ಯ ಅಂತೇಳಿ ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ.
ಯಾಕಪ್ಪ ಅಂತಂದ್ರೆ ಮುದುಕವಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. BMS ಮುಗಿದ ತಕ್ಷಣ ಮುಗಿದ 2ನೇ ತಿಂಗಳಿಗೆ ನಮ್ಗೆ ಜಾಬ್ ಸಿಕ್ತು. ಮುದುಕವಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೆವಿ ಮಲೇರಿಯಾ ಏರಿಯಾ ಅಂತಂದ್ರೆ ಆಡ್ಕೊಂತ ಬಂದು ಹುಡುಗರಿಗೆ ತೆಗಿತಿದ್ರು ಸರ್, ಒಂದಷ್ಟು ಬ್ಲಡ್ ತೆಗಿರಿ ಅಂತ. PF ಪಾಸಿಟಿವ್ ಬರ್ತಿದ್ರು. ಪಾಲ್ಸಿಫಾರ್ಮ್ ಅಂತಂದ್ರೆ ನೆಗ್ಲೆಕ್ಟ್ 3 ದಿವಸಕ್ಕಿಂತ ಹೆಚ್ಚು ಮಾಡಿದೀವಪ್ಪ ಅಂತಂದ್ರೆ ಬ್ರೈನ್ ಹೆಮರೇಜ್ ಆಗಿ ಸತ್ತು ಹೋಗ್ತಾವೆ. PF ಅಂಥವು ಮಕ್ಕಳು ಆಡಾಡ್ಕೊಂತ ಬರ್ತಿದ್ವು. ಅಷ್ಟು ಹೆವಿ ಮಲೇರಿಯಾ ಇನ್ಫೆಕ್ಟೆಡ್ ಏರಿಯಾ. ಅಲ್ಲಿ ಒಂದು ಕೇಸ್ ಇತ್ತು, 16 ವರ್ಷದ ಮಗಳು, ಅವಳಿಗೆ 1 ವರ್ಷದಿಂದ ಜ್ವರ. ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್. ನಮ್ಮ PHC ಬಂದಮೇಲೆ ಮಲೇರಿಯಾ ಟೆಸ್ಟ್ ಮಾಡಿದ್ದೀವಿ, ಆಮೇಲೆ HIV ಟೆಸ್ಟ್ ಮಾಡಿದ್ದೀವಿ, ಏನೇನು ಪಾಸಿಬಲ್ ಎಲ್ಲ ಮಾಡಿದ್ದೀವಿ. ಅವರು ಒಬ್ಬ ಬಟರ್ ಮಾರುವ ಸಾದಾ ಬಡ ವ್ಯಕ್ತಿಯ ಮಗಳು ಅವಳು. ಕೊನೆಗೆಲ್ಲ ಮುಗಿದು ಆಮೇಲೆ ಅವ್ರು ಕೇಳಿದ್ರು, ನಾವು ಆಯುರ್ವೇದಿಕ್ ಏನೋ ತೊಗೋತೀರಿ ಅಂತ. ಏನು ವಿಷ ಕೊಟ್ಟು ಸೇರಿ ತೊಗೊಳಕ್ಕೆ ರೆಡಿದೀವಿ ರೀ ನಾವು, ಅಂಥ ಪ್ರಸಂಗ ಬಂದ್ಬಿಟ್ಟಿವಿ, ದುಡ್ಡು ಇಲ್ಲ ಮತ್ತು ನಮಗೆ ಕಡಿಮೆನೂ ಆಗೋದಂತ. ಈ ಒಂದು ನಮ್ಮ ಊರು ಗುಡ್ಡದಾಗ ಭಾಳ ಸಿಗ್ತೈತ್ರಿ ನೆಲಬೇವು. ಇದನ್ನು ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಟ್ಟೆ ನಾನು, ಯಾವ ರೀತಿ ತೆಗೆದುಕೊಳ್ಬೇಕಂತ ಹೇಳಿದೆ. ಅವ್ರು ಬರಲಿಲ್ಲ, 15 ದಿವಸ 20 ದಿವಸದ ಬರಲಿಲ್ಲ. ನಾವು ನಮ್ಮ ಕೆಲಸದಾಗ ಬ್ಯುಸಿ ಇದೀವಿ. 3 ತಿಂಗಳಾದ ನಂತರ ಬಂದು ಆ ಮಗು ಮೊದಲು ಹೆಂಗಾಗಿದೆ ಅಂದರೆ ಎಮ್ಯಾಸಿಯೇಟೆಡ್ ಆಗಿಬಿಟ್ಟಿದ್ರು, ಪೂರ್ತಿ ಕೃಷಿ ಆಗಿಬಿಟ್ಟಿದ್ರು. 3 ತಿಂಗಳಾದ ನಂತರ ಬಂದಾಗ ನನಗೆ ಗುರುತೇ ಸಿಗಲಿಲ್ಲ, ಅಷ್ಟು ಸಂತರ್ಪಣೆ ಆಗಿತ್ತು. ಜ್ವರ ಸಂಪೂರ್ಣವಾಗಿ ಗುಣ ಆಗಿಬಿಟ್ಟಿತ್ತು. ಅಂಥ ಒಂದು ಶ್ರೇಷ್ಠ ಔಷಧಿ ದ್ರವ್ಯ ನೆಲಬೇವು. ಬಹಳಷ್ಟು ಕಹಿಯಾಗಿರ್ತದೆ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅನ್ನುವಂತೆ ರಕ್ತ ಶುದ್ಧಿಗಾಗಿ, ಆಮೇಲೆ ಲಿವರ್ ಡಿಸ್ಫಂಕ್ಷನ್ ಇದ್ದಾಗ, ಆಮೇಲೆ ತೀವ್ರತರವಾದಂಥ ಜ್ವರ ಇದ್ದಾಗ, ಡಯಾಬಿಟಿಸ್ನಲ್ಲಿ ಅತ್ಯಂತ ಉಪಯುಕ್ತಕಾರಿ ಔಷಧಿ ದ್ರವ್ಯ ಇದು ಅಶ್ವಗಂಧ. ಬಹಳಷ್ಟು ಜನರಿಗೆ ನಮಗೆ ಏನು ಅನ್ಕೊಂಡಿವಪ್ಪ ಅಂತಂದ್ರೆ ಅಶ್ವಗಂಧ ಅಂತಂದ್ರೆ ವಾಜೀಕರಣ ದ್ರವ್ಯ ಅಂತ ಬಹಳಷ್ಟು ಅನ್ಕೊಂಡಿವಿ. ಯಾರು ಲಾಸ್ ಆಫ್ ಲಿಬಿಡೋ ಅಥವಾ ಅಲಿಗೋಸ್ಪರ್ಮಿಯಾ ಅಜೋಸ್ಪರ್ಮಿಯಾ ಬಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅಶ್ವಗಂಧ ಬರೆಯುವಂಥದ್ದು. ಇದು ವಾಜೀಕರಣ ಆಗಿ ಕೆಲಸ ಮಾಡುವಂಥದ್ದು, ಕಫದಲ್ಲಿ ಮಾತ್ರ ಉಪಯೋಗ ಆಗುವಂಥದ್ದು. ವಾತ ಮತ್ತು ಪಿತ್ತ ಪ್ರಕೃತಿ ಅಥವಾ ವಾತದಿಂದ ಏನಾದರೂ ಅವರಲ್ಲಿ ಲಾಸ್ ಆಫ್ ಲಿಬಿಡೋ ಅಲಿಗೋಸ್ಪರ್ಮಿಯಾ ಇದ್ದಾಗ ಇದು ಅಷ್ಟು ಉಪಯೋಗಕ್ಕೆ ಬರುವುದಿಲ್ಲ. ಇವತ್ತು ನಾ ಇದರ ಮಹತ್ವವನ್ನು ಸ್ಕಿನ್ ಡಿಸೀಸ್ ಮೇಲೆ ಹೇಳಿಕೊಂಡಿದ್ದೇನೆ. ಸ್ಕಿನ್ ಡಿಸೀಸ್ ಮೇಲೆ ವಿಶೇಷವಾಗಿ ವಿಟಿಲಿಗೋ ಮೇಲೆ ಈ ಅಶ್ವಗಂಧದ ಬೇರನ್ನು ತಂದು ಅದನ್ನು ಪೌಡರ್ ಮಾಡಿ ಸುಟ್ಟು ಮಸಿ ಮಾಡಬೇಕು. ಆ ಮಸಿಯನ್ನು ಎಳ್ಳಿನೆಣ್ಣೆ ಜೊತೆಗೆ ಅದು ವಿಟಿಲಿಗೋ ಅಥವಾ ಬಿಳುಪಾದಂತಹ ಇದರ ಮೇಲೆ ಅಪ್ಲೈ ಮಾಡ್ಕೊಂತ ಬಂತಂತಂದ್ರೆ 100% 3 ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಗ್ತದೆ. ನಾನು ಕಳೆದ 19 ವರ್ಷದಿಂದ ಇದನ್ನು ಪ್ರಯೋಗ ಮಾಡ್ತಾ ಇದ್ದೇನೆ. ಫೇಲ್ಯೂರ್ ಆದಂಥ ಕೇಸ್ಗಳು ಬಹಳಷ್ಟು ಕಡಿಮೆ. ಅದಕ್ಕೆ ಇದು ನಮ್ಗೆ ಅಶ್ವಗಂಧ ಅಂತೂ ಸಾಕಷ್ಟು ಸಿಗ್ತದೆ. ನಮ್ಮ ಇದ್ರೊಳಗೆ ಕೆಂಪು ಮಣ್ಣಿನೊಳಗೆ ನಮ್ಮ ಪ್ರದೇಶದೊಳಗೆ ಸಾಕಷ್ಟು ಕಸದಗತೆ ಇದು ಬೆಳೀತದೆ. ಅದಕ್ಕೆ ಇದರ ಉಪಯೋಗವನ್ನು ನಾವೆಲ್ಲರೂ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಇದು ವೃದ್ಧದಾರು. ಇದು ಸಹಿತ ಮಾಕುಟದಲ್ಲಿ ಸಿಕ್ಕಿತ್ತು ನನಗೆ. ಅದು ತೊಗೊಂಡೋಗಿ ನಮ್ಮ ಮನೆಯಲ್ಲಿ ಹಚ್ಚಿದೆ. ನಾನು BMS ಇದ್ದಾಗ ಸೆಕೆಂಡ್ ಇಯರ್ಗೆ ಒಂದು ಡ್ರಗ್ ಮೇಲೆ ಬೇರೆ ಮಾಡೋದು ಬರುತ್ತಲ್ಲ, ಅದ್ರ ನಂದು ಡ್ರಗ್ ಇದು ಚಾಯ್ಸ್ ಆಫ್ ಡ್ರಗ್. ಇದು ವೃದ್ಧದಾರು ಶ್ರೇಷ್ಠ ರಸಾಯನ, ಶ್ರೇಷ್ಠ ವಾಜೀಕರಣ. ಈಗ ನಮಗೆ ತಿಳಿದಂತಹ ಶ್ರೇಷ್ಠ ರಸಾಯನ ಮತ್ತು ವಾಜೀಕಾರಕಗಳಿಂತಲೂ ಶ್ರೇಷ್ಠ ಇದು. ವೃದ್ಧದಾರು ಪೌಡರನ್ನು ನಾವೇನಾದರೂ ಉಪಯೋಗ ಮಾಡ್ತಾ ಬಂದರೆ ಅಲಿಗೋಸ್ಪರ್ಮಿಯಾ, ಮತ್ತೆ ರಿಪೀಟ್ ಮಾಡ್ತೀನಿ, ಅಲಿಗೋಸ್ಪರ್ಮಿಯಾ, ಅಜೋಸ್ಪರ್ಮಿಯಾ, ಲಾಸ್ ಆಫ್ ಲಿಬಿಡೋ 100% ಕ್ಯೂರ್ ಆಗ್ತದವೆ. ಆಮೇಲೆ ಮಹಿಳೆಯರಲ್ಲೂ ಸಹಿತ ಆಗ ಹೇಳಿದ್ನಲ್ರಿ ಮಗ ಎಂಡೋಮೆಟ್ರಿಯಂ ಥಿಕ್ನೆಸ್, ಇದರ ಕ್ಷೀರಪಾಕದ ಬಸ್ತಿಯನ್ನು ನಾವು ಉಪಯೋಗ ಮಾಡಿದ್ದೀವಿ. ಮಾತ್ರ ಬಸ್ತಿ ರೂಪದಲ್ಲಿ ಬಹಳಷ್ಟು ರಿಸಲ್ಟನ್ನು ಕೊಟ್ಟಿತು. ಒಟ್ಟಾರೆಯಾಗಿ ರಸಾಯನ ರೂಪದಲ್ಲಿ ನಮಗೆ ಉಪಯೋಗ ಆಗುವಂಥದ್ದು ಇದು ಚಾಯ್ಸ್ ಆಫ್ ಡ್ರಗ್ ಫಾರ್ ಇನ್ಫರ್ಟಿಲಿಟಿ, ಮೇನ್ಲಿ ಇನ್ಫರ್ಟಿಲಿಟಿ ಫಾರ್ ವಿಮೆನ್. ನಾವು ತಿಳ್ಕೊಂಡಂಗೆ ನಿರ್ಗುಂಡಿ ವೈಟೆಕ್ಸ್ ನಿರ್ಗುಂಡೋ ಅಲ್ಲ ಇದು, ವೈಟೆಕ್ಸ್ ಆಗ್ನಸ್ ಕ್ಯಾಸ್ಟಸ್. Vitex agnus castus, one of the wonderful drugs and one of the important drugs for my successful practice. Idu Vitex agnus castus. Infertility because of hormonal imbalance iddaga, infertility because of uterine dysfunction iddaga ಬಹಳಷ್ಟು ಉಪಯೋಗ ಆಗುವಂಥದ್ದು Vitex agnus castus. ನಾನು ಸುಮಾರು ಸುತ್ತಮುತ್ತ ಅಡ್ಡಾಡೋಂಥ ಗುಡ್ಡಗಳಿಲ್ಲ, ಯಲ್ಲಾಪುರ ಗಣ ಜಂಗಲ್ ಆಗಿರ್ಬೋದು, ಕ್ಯಾಸಲ್ ರಾಕ್ ಆಗಿರ್ಬೋದು, ದಾಂಡೇಲಿ ಜಂಗಲ್ಗಳನ್ನಾಗಿರ್ಬೋದು, ಬೆಳಗಾವಿ ಜಂಗಲ್ಗಳನ್ನಾಗಿರ್ಬೋದು, ಎಲ್ಲ ಕಡೆ ತಿರುಗಾಡ ಬಂದೆ. ಕೊನೆಗೆ ಎಲ್ಲಿ ಸಿಕ್ತಪ್ಪ ಅಂತಂದ್ರೆ ಇದು ಬಾಗಲಕೋಟೆಯಲ್ಲಿ ಸಿಕ್ತು. ದಯಮಾಡಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಫಾರ್ ಸ್ಟೂಡೆಂಟ್ಸ್, ಇದು ಇಡೀ ನಮ್ಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಧಾರವಾಡ ಜಿಲ್ಲೆ ಎಲ್ಲ ಕಡೆ ಒಂದೇ ಕಡೆ ಇದೆ. ಎಲ್ಪ ಅಂತಂದ್ರೆ ಬಾಗಲಕೋಟೆ ವಿದ್ಯಾಗಿರಿ ಕ್ರಾಸ್ ಏನು ಬರ್ತೀವಲ್ಲ ನಾವು, ಅಲ್ಲಿ ಓಲ್ಡ್ ವಿಜಯವಾಣಿ ಅಥವಾ ವಿಜಯ ಕರ್ನಾಟಕ ಪ್ರೆಸ್ ಐತ್ರಲ್ಲ,
ಅದ್ರ ಬಾಜುಕ್ ಒಂದು ಭುವನ ಶಿಲ್ಪಕಲಾ ಕೇಂದ್ರ ಅಂತ ಐತಿ. ಅಲ್ಲಿ ಒಳಗೆ ಹೋದ್ವಿಪ್ಪ ಅಂತಂದ್ರೆ ಒಂದು 5 ಮಣಿ ಬಿಟ್ಟು ಅಲ್ಲಿ ಒಂದು ಗಿಡ ಐತಿ. ಆ ಗಿಡದ ಕಟಿಂಗ್ಸ್ ಅನ್ನು ತೆಗೆದುಕೊಂಡು ಬಂದು ಹಚ್ಚರಿ. ಯಾಕಂತಂದ್ರೆ ಅಲ್ಲಿ ಅವ್ರನ್ನ ಕೇಳಿದೀವಿ, ಇನ್ನು ಒಂದು 15 ಅಥವಾ ಒಂದು ತಿಂಗಳೊಳಗೆ ರೋಡ್ ಆಗಲಾಗೋದೈತಿ, ಆ ಗಿಡ ಪೂರ್ತಿ ಕಡ್ದೋಗಿತ್ತಲ್ಲ. ಅದ್ಭುತವಾದಂತಹ ಗಿಡ. ನಮ್ಮ ಪ್ರಾಕ್ಟೀಸ್ನಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರ್ತಕ್ಕಂತಹ ಗಿಡ ವೈಟೆಕ್ಸ್ ಆಗ್ನಸ್ ಕ್ಯಾಸ್ಟಸ್. ಅಷ್ಟೊಂದು ಆತಂಕ ಪಡುವಷ್ಟತೆ ಇಲ್ಲ. ನೀವು ಆನ್ಲೈನ್ನಾಗ ಸರ್ಚ್ ಮಾಡಿದರೆ ಇದ್ರ ಬೀಜಗಳು ಸಿಗ್ತಾವ. ದಯಮಾಡಿ ನಿಮ್ಮ ಮನೆಯ ಅಂಗಳದಲ್ಲಿ ಹಚ್ಕೊಳ್ಬೇಕು. ಇದನ್ನು ಸುಶ್ರುತಾಚಾರ್ಯರು ಎದುರಾಗ ಹೇಳಿದಾರಪ್ಪ ಅಂತಂದ್ರೆ ಏಲಾದಿ ಗಣದಲ್ಲಿ ಹೇಳಿದಾರೆ. ಏಲಾದಿ ಗಣದಲ್ಲಿ ಹರೇಣುಕ್ ಅಂತ ಹೇಳಿದಾರ. ಆಮೇಲೆ ನಾವು ಉಪಯೋಗ ಮಾಡ್ತಕ್ಕಂಥ ವೈಟೆಕ್ಸ್ ನಿರ್ಗುಂಡಿಯನ್ನು ಎದುರಾಗ ಹೇಳಿದಾರಪ್ಪ ಅಂತಂದ್ರೆ ಸುರಸಾದಿ ಗಣದೊಳಗೆ ಹೇಳಿದಾರೆ ಸುಶ್ರುತಾಚಾರ್ಯ. ಸುರಸಾದಿ ಗಣದಲ್ಲಿ ವೈಟೆಕ್ಸ್ ನಿರ್ಗುಂಡು, ಏಲಾದಿ ಗಣದಲ್ಲಿ ಹರೇಣುಕ. ಇದನ್ನು ವೈಟಸ್ ಆಗ್ನಸ್ ಕ್ಯಾಸ್ಟಸ್ ಬಹಳ ಇಂಪಾರ್ಟೆಂಟು. ಸುಮಾರು ಒಂದು 15ರಿಂದ 20 ಇನ್ಫರ್ಟಿಲಿಟಿ ಕೇಸನ್ನು ಅತಿ ಅನಾಯಾಸವಾಗಿ ಬಹಳಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಂಥ ಕೇಸ್ಗಳೊಳಗೆ ಬಹಳಷ್ಟು ಉಪಯೋಗ ಆಗಿದೆ. ಗುಜರಾತಿಂದ ಒಂದು ಕೇಸ್ ಬಂದಿತ್ತು, ಗುಜರಾತಿಂದ ಒಂದು ಕೇಸು. ಅವರಲ್ಲಿಯೂ ಸಹಿತ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಅಂತಹ ಒಂದು ಕೇಸ್ ಒಳಗೆ ಇದನ್ನು ಉಪಯೋಗ ಮಾಡಿದ್ವಿ ನಾವು. ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಆಗುವಂಥದ್ದನ್ನು ನಾವು ನೋಡಿರುವಂಥದ್ದು. ಇದು ಒಂದು ಸಹಿತ ನನಗೆ ಈ ಒಂದು ವಾರದಲ್ಲಿ ಬಹಳಷ್ಟು ಖುಷಿ ಕೊಟ್ಟಂಥ ಔಷಧಿ ದ್ರವ್ಯ. ಇದನ್ನು ಲೈವ್ ಆಗಿ ನೋಡ್ಬೇಕಂತೇಳಿ ತಿರುಗಾಡದಂಥ ಗುಡ್ಡಗಳಿಲ್ಲ. ಇದು ಹುಡುಕಾಡ್ಬೇಕಂತೇಳಿ ಎಷ್ಟೋ ಸಲ ನಾವು ಕಾರನ್ನು ಬಾಡಿಗೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಮಾಮೇಜವ ಅಂತೇಳಿ ಏನಿದ್ರ ಮಹತ್ವ ಅನ್ನುವಂಥದ್ದು ತಾವೆಲ್ಲರೂ ಕೇಳ್ಬೋದು. ಯಾಕಷ್ಟು ಹುಡುಕಾಡಿದ್ರೆ ಅಂತೇಳಿ ಮಾಮೇಜವ ಸುಮಾರು ಅಂದರೆ ಇದರ ಗುಳಿಗೆನ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಆಲ್ರೆಡಿ. ಮಾಮೇಜವ ಗಣಪತಿ ಅಂಥೇಳಿ ಸುಮಾರು ವ್ಯಕ್ತಿಗಳಲ್ಲಿ ಡಯಾಬಿಟಿಸನ್ನು ರಿವರ್ಸ್ ಮಾಡಿರುವಂಥದ್ದು, ಕೊಲೆಸ್ಟ್ರಾಲನ್ನು ನಾರ್ಮಲ್ ತಂದಿರುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಔಷಧಿ ದ್ರವ್ಯ. ಒಂದು ವಿಪರ್ಯಾಸಪ್ಪ ಅಂತಂದರೆ ಇದು ಅವನತಿ ಅಂಚಿನಲ್ಲಿದೆ. ನನಗೆ ಎಲ್ಲಿ ಸಿಕ್ತಪ್ಪ ಅಂದರೆ ಇದು ಒಂದು ಸ್ಟೋರಿ ಇದೆ, ನಾವು ಅಪ್ಪಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಮೊನ್ನೆ ನಮ್ಮ ಸಂಬಂಧಿಕರೊಬ್ಬರು ಗೂಡೂರಿನಲ್ಲಿ ತೀರ್ಕೊಂಡಿದ್ರು. ಅವರು ಮಣ್ಣು ಮಾಡ್ಲಿಕ್ಕೆ ಹೋಗಿದ್ದೀವಿ ನಾವು. ಅವಾಗ ಸ್ಮಶಾನದಲ್ಲಿ ಅದು ಕಾಣಿಸ್ತು. ಅಲ್ಲಿ ಮಣ್ಣು ಮಾಡಕತ್ತಾರೋಣ, ಇಲ್ಲ ಡ್ರಗ್ಗದ ವಿಡಿಯೋ ಮಾಡ್ತಾ ಇದ್ದಾನೆ, ನಾನು ಹಡ್ಕೊಳಕತ್ತೀನಿ. ಎಲ್ಲರೂ ಮಣ್ಣು ಮಾಡೋಬಿಟ್ಟು ತಿರುಗಿ ನೋಡಿದ್ರು, ಏನು ಮಾಡಕತ್ತೀರಿ ಅಂತ ಹೇಳಿ. ಇಲ್ಲ ಇದೊಂದು ಔಷಧಿ ದ್ರವ್ಯ ಐತಿ, ಶುಗರ್ ಬರ್ತದಂತ ಹೇಳಿದ್ವಿ. ಅವರಲ್ಲಿ ಮಣ್ಣು ಮಾಡಿ ಸೀದಾ ಬಂದು ಅಲ್ಲೇ ನಿಂತರು. ಏನು ಮಾಡಿದ್ರೆ ನಮಗಷ್ಟು ಹೇಳಿದ್ರಂತೆ. ಅಂದರೆ ಅಷ್ಟೊಂದು ಶ್ರೇಷ್ಠವಾದಂತಹ ಔಷಧಿ ಗುಣಗಳು ಹೊಂದಿರತಕ್ಕಂಥದ್ದು. ಯಾಕೆ ನಿಮ್ಗೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ ಈ ಗಿಡವನ್ನು ಉಳಿಸ್ಬೇಕಾಗಿದೆ ನಾವು. ಯಾಕಂತಂದರೆ ಮಾಮೇಜವ ಹೆಸರಿನಲ್ಲಿ ಏನು ಅಡಲ್ಟ್ರೇಷನ್ ಬರ್ತಿತ್ತು, ಅವ್ರು ಏನು ಕೊಡ್ತಾರೋ ಗೊತ್ತಿಲ್ಲ. ನಾವು ಇದನ್ನು ಲೈವ್ ಆಗಿ ಬಳಸಿದ್ವಪ್ಪ ಅಂತಂದ್ರೆ ಸಾಕಷ್ಟು ಧನಾತ್ಮಕವಾದಂಥ ಇನ್ನಷ್ಟು ಹೆಚ್ಚು ರಿಸಲ್ಟ್ಸ್ಗಳನ್ನು ನಾವು ಪಡೆದುಕೊಳ್ಳಬಹುದು. ನನ್ನ ಪ್ರಾಕ್ಟೀಸ್ನಲ್ಲಿ ಬಹಳಷ್ಟು ಒಂದು ಉತ್ಸಾಹವನ್ನು ತುಂಬಿದಂಥ ಔಷಧಿ ದ್ರವ್ಯ ಮಾಮೇಜವ ಅಂತ ಹೇಳ್ಬೋದು. ಇದು ಸೋಲನಮ್ ಟ್ರೈಲೋಬೆಟಮ್. ಇದರದ್ದು ಅತ್ಯಂತ ವಂಡರ್ಫುಲ್ ರಿಸಲ್ಟ್ ಇದೆ. ಇದು ನಮ್ಮ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಲ್ಲಿ ಬೆಳೀತಿರ್ತಕ್ಕಂಥದ್ದು. ಇದನ್ನು ನಾವು ಎದಕ್ಕೆ ಉಪಯೋಗ ಮಾಡಿದ್ದೀವಿ ಅಂತಂದರೆ ಟಾರ್ಚ್ ಪ್ರಿವೆಂಟಿಂಗ್ ಸ್ಪ್ರೆಡ್ಡಿಂಗ್ ಫ್ರಮ್ ಮದರ್ ಟು ಬೇಬಿ. ಟಾರ್ಚ್ ಇರುವಂತಹ ಇಬ್ಬರು ತಾಯಂದರು ಪದೇ ಎಬಾರ್ಷನ್ ಆಗುವಂಥ ಸಮಸ್ಯೆಯಿಂದ ಬಂದರು. ನನ್ನ ಕಡೆ ಬಂದಾಗೂ ಸಹಿತ ಅವರು ಪ್ರೆಗ್ನೆಂಟ್ ಇದ್ದರು. ಅವಾಗ ಇಲ್ಲರಿ ನಮ್ಗೆ ಈ ಸಲ ಟಾರ್ಚ್ ಪಾಸಿಟಿವ್ ಬಂದೈತಿ, ಹೋದ 2 ಸಂದರ್ಭದಾಗೂ ಸಹಿತ ನಮ್ಗೆ ಎಬಾರ್ಷನ್ ಆಗೈತಿ ಬಿಕಾಸ್ ಆಫ್ ಟಾರ್ಚ್ ಅಂತ ಹೇಳಿ. ಅದಕ್ಕೆ ಈ ಸಲ ಏನು ಹೇಳಿದಾರಪ್ಪ ಅಂತಂದ್ರೆ ಇದು ಎಬಾರ್ಟ್ ಆಗ್ಬೋದು, ಅಥವಾ ಮಗು ಬದುಕ್ತಪ್ಪ ಅಂತಂದ್ರೆ ಅದು ಆಬ್ನಾರ್ಮಲ್ ಆಗಬಹುದು, ಅಂಗವಿಕಲ ಆಗ್ಬೋದು, ಬುದ್ಧಿಮಾಂದ್ಯ ಆಗ್ಬೋದು ಅಂತ ಹೇಳಿದಾರು. ಹೆಂಗೆ ಮಾಡೋಣ, ಅದಕ್ಕೆ ಏನು ಪರಿಹಾರ ಹೇಳಿದ್ರಿ ಅಂತೇಳಿ. ಮತ್ತು ನಾವು ಅದನ್ನ ಪ್ರಶ್ನೆ ಹೇಳ್ಬೇಕಾಗತ್ರಿ. ನೀವು ನಂಬ್ತೇನಂದ್ರೆ ನಾವು ಮೆಡಿಸಿನ್ ಕೊಡ್ತೀವಿ, ರಿಸಲ್ಟ್ ಹೆಂಗೆ ಬೇಕಾದಂಗೆ ಇರ್ಬೋದು. 99% ನಮಗೆ ಗ್ಯಾರಂಟಿ ಐತಿ, 1% ಫೇಲ್ಯೂರ್ ಇರೋ ಚಾನ್ಸಸ್ ಇರ್ತಾವಂತೆ. ಇದನ್ನು ಉಪಯೋಗ ಮಾಡಿದ್ದೀವಿ ನಾವು. ಕಷಾಯ ನಿಮ್ಗೆ ಸರ್ಪ್ರೈಸ್ ಆಗ್ಬೋದು. ಮಗುವಿಗೆ ಟಾರ್ಚ್ ಇನ್ಫೆಕ್ಷನ್ ಟ್ರಾನ್ಸ್ಫರ್ ಆಗಲಿಲ್ಲ. ಸುಮಾರು 3 ತಿಂಗಳು ಬಿಟ್ಟು ಮತ್ತೆ ಟಾರ್ಚ್ ಮಾಡಿದರೆ ನೆಗೆಟಿವ್ ಬಂತು. ಅವರ ಮಗು ಉಳಿದೆಲ್ಲ ಮಕ್ಕಳಿಗಿಂತ ಬಹಳಷ್ಟು ಶಾರ್ಪ್ ಇದೆ, ಬುದ್ಧಿಮಾಂದ್ಯ ಅಲ್ಲ, ಶಾರ್ಪ್ ಇದೆ ಅಂತಿದ್ರೆ. ಅದಕ್ಕೆ ಇದನ್ನು ನಾವು ನೋಡಿದಾಗ ಏನು ತಿಳ್ಕೊತೀವಿ, ಇದನ್ನು ತೊಂಡೆಕಾಯಿ ಅಂತ ತಿಳ್ಕೊತೀವಿ. ತೊಂಡೆಕಾಯಿ ಅಲ್ಲ, ಕೊರೊಲೋಕಾರ್ಪಸ್ ಎಪಿಜಿಯಸ್ ಅಂತ ಹೇಳಿ. ಇದು ಸಹಿತ ಬಾದಾಮಿ ಗುಡ್ಡದಲ್ಲಿ ಸಾಕಷ್ಟು ಸಿಗುವಂಥದ್ದು. ಬೇರೆ ಎಲ್ಲಿಯೂ ಗುಡ್ಡದಲ್ಲಿ ನಮಗೆ ಇದು ಸಿಕ್ಕಿಲ್ಲ. ಕೊರೊಲೋಕಾರ್ಪಸ್ ಎಪಿಜಿಯಸ್ ಅಂತೇಳಿ. ಇದು ಸೊರಾಸಿಸ್ನಂತಹ ಆಟೋಇಮ್ಯೂನ್ ಡಿಸೀಸ್ನಲ್ಲಿ ಹಲವಾರು ಸ್ಕಿನ್ ಡಿಸೀಸ್ನಲ್ಲಿ
ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು ರಸಾಯನ ಅಂತ ಕರಿಬೋದು, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ರಸಾಯನ ಅಂತ ಕರಿಬೋದು. ಯಾಕಂದ್ರೆ ಆಯಾ ರೋಗಕ್ಕೆ ಸಂಬಂಧಪಟ್ಟಂತಹ ರಸಾಯನಗಳು ಬೇರೆ ಬೇರೆ ಆಗಿರ್ತವೆ. ಕೊರೊಲೋಕಾರ್ಪಸ್ ಎಪಿಜಿಯಸ್ ಇದನ್ನ ಆಕಾಶ ಗಾರುಡಿ ಅಂತ ಹೇಳಿ ಕರಿತೀವಿ ನಾವು. ಆಕಾಶ ಗಾರುಡಿ, ಪಾತಾಳ ಗಾರುಡಿ ಅಂತಂದ್ರೆ ನಾವು ಯಥೇಚ್ಛವಾಗಿ ನೋಡ್ತೀವಿ, ಅದು ರಸಾಯನ ಫಾರ್ ಮೇಲ್. ಇದು ಏನೈತಿಲ್ಲ ಆಕಾಶ ಗಾರುಡಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆನ್ಲೈನ್ದಾಗ ನಿಮಗೆ ಸಿಗ್ತದೆ, ಬೇರ್ ಸಿಗ್ತದೆ. ಆ ಬೇರನ್ನು ಪೌಡರ್ ಮಾಡಿ ಉಪಯೋಗ ಮಾಡ್ಬೋದು. ಟಾರ್ಚ್ ಇದ್ದಂತಹ ಮಹಿಳೆಯರಿಗೂ ಬರ್ತದೆ. ಆಮೇಲೆ ಇದು ಸೊರಾಸಿಸ್ನಂತಹ ಆಟೋಮಿನ್ ಡಿಸೀಸ್ನಲ್ಲಿ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು. ಕೊರೊಲೋಕಾರ್ಪಸ್ ಎಪಿಜಿಯಸ್ ನನ್ನ ಪ್ರಾಕ್ಟೀಸ್ನಲ್ಲಿ ನನ್ನನ್ನು ನಾನು ಆಯುರ್ವೇದಿಕ್ ಡಾಕ್ಟರ್ ಅಂತ ಹೆಮ್ಮೆ ಪಡೋದಕ್ಕೆ ಇದು ಒಂದು ಕಾರಣ. ಗೋಕ್ಷುರ, ಬಹಳಷ್ಟು ಜನರು ನಾವೇನು ತಿಳ್ಕೊಂತೀವಪ್ಪ ಅಂತಂದ್ರೆ ಗೋಕ್ಷುರ ಅಂತಂದ್ರೆ ಕಿಡ್ನಿ ಸ್ಟೋನ್ದಾಗ ಕೊಟ್ಬಿಡ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ಬಟ್ ಇದು ಶ್ರೇಷ್ಠ ರಸಾಯನ. ಗೋಕ್ಷುರ ಮೂಲ ಏನೈತಲ್ಲ ಅದು ಲಘು ಪಂಚಮೂಲದಲ್ಲಿ ಬರ್ತೈತಿ. ಅದು ನಮ್ಗೆ ಇದನ್ನ ಸ್ಟೋನ್ಗಳಿಗೆ ಬರ್ತೈತಿ. ಫಲ ಏನೈತಿರಲ್ಲ ಅದು ರಸಾಯನ. ಫಾರ್ ಮೇಲ್ ಇನ್ಫರ್ಟಿಲಿಟಿನೂ ಬರ್ತೈತಿ, ಲಾಸ್ ಆಫ್ ಲಿಬಿಡೋಗೂ ಬರ್ತೈತಿ. ಬಹಳಷ್ಟು ಅಶ್ವಗಂಧಕ್ಕಿಂತನೂ ಶ್ರೇಷ್ಠವಾದ ದ್ರವ್ಯ ಯಾವುದಪ್ಪ ಅಂತಂದ್ರೆ ಗೋಕ್ಷುರ. ಇದ್ರದ್ದು ವಂಡರ್ಫುಲ್ ಸ್ಟೋರಿ ಐತಿ. ಏನಪ್ಪ ಅಂತಂದ್ರೆ ಒಬ್ಬ ಮಹಿಳೆ, ಗರ್ಭಿಣಿ ಮಹಿಳೆ, ಇಲ್ರಿ ನನಗೆ ಆಲ್ರೆಡಿ ಈಗ 6 ತಿಂಗಳಾಗೈತಿ, ಮಗು IUGR ಐತೆ ಅಂತ ಹೇಳಿದಾರು, ಮತ್ತು ಹುಟ್ಟಿದ ಮೇಲೆ ಮಗು ಬದುಕುಳಿಯುವಂಥ ಸಾಧ್ಯತೆ ಕಮ್ಮಿ ಐತಿ ಅಂತ ಹೇಳಿದಾರು. ಭಾಳ ಆದ್ರೆ 1.5 kg 2 kg 1.5 kg ಅಷ್ಟೇ ಆಗ್ಬೋದು ಅಂತ ಹೇಳಿದರು. ನೀವು ನಂಬ್ತಿರ್ಲಿನೋ, ಇದನ್ನು ಪೌಡ್ರನ್ನು ನಾವು ಬೆಲ್ಲದಲ್ಲಿ ಹಾಕಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರದ್ದು ಫಲದ ಪೌಡ್ರನ್ನು 1 ತಿಂಗಳು ಬಿಟ್ಟು ಮತ್ತೆ ಅವ್ರು ಸ್ಕ್ಯಾನ್ ಮಾಡಿದರು. ಸ್ಕ್ಯಾನ್ ಮಾಡೋ ಡಾಕ್ಟ್ರಿಗಿನ ಆಶ್ಚರ್ಯ ಆಯಿತು. 1 ತಿಂಗಳಲ್ಲಿ 1 kg ವೇಟ್ ಹೆಚ್ಚಾಗಿತ್ತು. 1 ತಿಂಗಳಲ್ಲಿ 1 kg ಮಗುವಿನ ವೇಟ್ ಹೆಚ್ಚಾಗಿರುವಂಥದ್ದು. ಆಮೇಲೆ ಡೆಲಿವರಿ ಆದಮೇಲೆ ಸಹಿತ ಮಗು ಬಹಳಷ್ಟು ಆರೋಗ್ಯವಂತದೆ. ಅದರ ರೋಗ ನಿರೋಧಕ ಶಕ್ತಿ ಬೇರೆ ಮಕ್ಕಳಿಗಿಂತನೂ ಬಹಳಷ್ಟು ಅದ್ಭುತವಾಗಿದೆ. ಇದು ಕೇವಲ ಒಂದು ತಾಯಿಯ ಒಂದು ಉದಾಹರಣೆಯಲ್ಲ, ಬಹಳಷ್ಟು ತಾಯಿಯಂದರಿಗೆ ನಾವು ಕೊಡ್ತಾ ಇದ್ದೀವಿ. ಇವತ್ತು ನಾವು ANC ಕೇರ್ ಮಾಡ್ತಾ ಇದೀವಲ್ಲ, ಎಲ್ಲರಲ್ಲೂ ಸಹಿತ ಚಾಯ್ಸ್ ಆಫ್ ಡ್ರಗ್ ಗೋಕ್ಷುರ ವರ್ಕ್ಸ್ ಆಸ್ ಟಾನಿಕ್ ಆ್ಯಂಡ್ ಹೆಲ್ಪ್ಸ್ ಫಾರ್ ಏನಂತಾರೆ ನಮ್ಗೆ, ಹೆಲ್ಪ್ಸ್ ಟು ಪ್ರಿವೆಂಟ್ ಅಬೋರ್ಷನ್ಸ್. ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್. ಬಲ, ಅತಿಬಲ, ನಾಗಬಲ, ರಾಜಬಲ ಅನ್ನೋ ಒಂದು ವೆರೈಟಿ ಇದೆ. ಅದು ಇಲ್ಲಿ ನಮ್ಮ ಬಾದಾಮಿ ಗುಡ್ಡದಲ್ಲಿ ಸಾಕಷ್ಟಿದೆ. ಬಲ ಹೆಸರಿಗೆ ತಕ್ಕಂಗೆ ಬಲಾನ ಇದು ರಸಾಯನ, ವಾಜೀಕಾರಕ, ವಾತಶಾಮಕ, ಎಲ್ಲ ಜಾಯಿಂಟ್ ಡಿಸೀಸಲ್ಲಿ ಇದನ್ನು ಕೊಡ್ಬೋದು. ನಮ್ಮ ಭಾಗದಲ್ಲಿ ವಾತ ಮತ್ತು ಪಿತ್ತಜ ಸಂಧಿವಾತಗಳು ಇರ್ತವೆ, ಅವು ಎಲ್ಲದಕ್ಕೂ ಸಹಿತ ಇದನ್ನು ಓರಲಿನೂ ಕೊಡ್ಬೋದು. ಆಮೇಲೆ ಇದರ ತೈಲವನ್ನು ತಯಾರು ಮಾಡಿ ಅದರ ಅಪ್ಲಿಕೇಶನ್ಗೂ ಕೊಡ್ಬೋದು. ಬಹಳಷ್ಟು ಅದ್ಭುತವಾದಂತಹ ಔಷಧಿ ಸಸ್ಯ ಇದು. ಶರಪುಂಖ, ವಂಡರ್ಫುಲ್ ಸ್ಟೋರಿ ಸರ್. ಇದು ಮಾಡ್ತಾರೆ ಒಂದು ವಂಡರ್ಫುಲ್ ಸ್ಟೋರಿ. ಆಗಲೇ ಹೇಳಿದಾಗೆ ಸಿರೋಸಿಸ್ ಆಫ್ ಲಿವರ್ದಲ್ಲಿ ಶರಪುಂಖ, ನೆಲನೆಲ್ಲಿ ಮತ್ತು ಆಗಲೇ ಹೇಳಿದಾಗೆ ಮೊದಲಿದೆ ಶರಪುಂಖ, ನೆಲನೆಲ್ಲಿ, ಪುನರ್ನವ ಇವುಗಳನ್ನು ಉಪಯೋಗ ಮಾಡಿದ್ದೀವಿ. ಆಗಲೇ ಸ್ಟೋರಿ ಹೇಳಿದಾಗೆ ಬಹಳಷ್ಟು ಅದ್ಭುತವಾಗಿ ಬಹಳಷ್ಟು ಆರೋಗ್ಯದಿಂದ ನಮ್ಮ ಪೇಷಂಟ್ ಇರುವಂಥದ್ದು. ಇದು ನೀಲಿನಿ, ಇದು ಮತ್ತು ಶರಪುಂಖ ನೋಡೋಕೆ ಸೇಮ್ ಅನಿಸ್ತಾವ, ಬಟ್ ಬಹಳಷ್ಟು ಡಿಫ್ರೆಂಟ್ ಆಗಿರುವಂಥದ್ದು. ನೀಲಿನಿ ಹೆಸರ ಹೇಳುವಂಗ ಖಾಲಿತ್ಯ ಪಾಲಿತ್ಯ ಎರಡೂ ಯೂಸ್ ಆಗ್ತದೆ. ಅಂದರೆ ಗ್ರೇ ಹೇರ್ಸ್ ಇದ್ದಾಗ ಇದನ್ನು ಸುಟ್ಟು ಮಸಿ ಮಾಡ್ತೀವಿ. ಅದನ್ನು ಮೆಹಂದಿ ಜೊತೆ ಅಪ್ಲೈ ಮಾಡ್ಕೊಂಡಾಗ ಸಹಿತ ಇನ್ಸ್ಟಂಟಾಗಿ ಕೂದಲು ಕಪ್ಪಾಗುವಂಥದ್ದು. ಅದರ ಜೊತೆಗೆ ಇದರ ತೈಲವನ್ನು ನಾವು ರೆಡಿ ಮಾಡಿ ಹೇರ್ಸ್ ರೂಟ್ಗೆ ಡೈಲಿ ಅಪ್ಲೈ ಮಾಡ್ಕೊತ ಬಂದ್ರೆ ಖಾಲಿತ್ಯ ಮತ್ತು ಪಾಲಿತ್ಯ, ಕೂದಲು ಉದುರುವುದನ್ನು ಮತ್ತು ಕೂದಲು ಬೆಳಗಾಗುವುದನ್ನು ತಪ್ಪಿಸ್ಬೋದು. ಎಲ್ಲಕ್ಕಿಂತ ಶ್ರೇಷ್ಠ ಇದನ್ನು ಎದಕ್ಕೆ ಹೇಳಿದಾರಪ್ಪ ಅಂತಂದ್ರೆ, ಇದು ರೇಬಿಸ್ ವ್ಯಾಕ್ಸಿನ್ ಮಾಡೋದಲ್ಲ, ಆ ಕೆಲಸ ಇದು ಮಾಡ್ತದೆ. ರೇಬಿಸ್ ವ್ಯಾಕ್ಸಿನ್ ಮಾಡುವಂತಹ ಶ್ರೇಷ್ಠ ಕೆಲಸ ಇದು ಮಾಡ್ತದೆ. ನಾಯಿ ಕಡೆದ ಯಾವುದರ ಕೇಸ್ ಇದ್ದಪ್ಪ ಅಂತಂದ್ರೆ, ಈಗಂತೂ ರೇಬಿಸ್ ಹಾಕಲೇಬೇಕು, ನಾವು ಇದನ್ನು ಟ್ರೈ ಮಾಡ್ಕೊಂಡು ಕುಂದ್ರಾಗ ಬರೋದಿಲ್ಲ. ಬಟ್ ಶಾಸ್ತ್ರದ ಹೇಳಿರೋ ಪ್ರಕಾರ ಇದರ ಪತ್ರ, ಇದರ ಎಲೆಯ ಪೌಡರ್ನ ನಾವು ಕಡೆದ ಒಂದು ಜಾಗಕ್ಕೆ ಅಪ್ಲೈ ಮಾಡಬೇಕು. ಇದರ ಪತ್ರದ ಕಷಾಯವನ್ನು ಸುಮಾರು 50 ರಿಂದ 100 ml ಇವರಿಗೆ ಪೇಷಂಟಿಗೆ ಕೊಡ್ತಾ ಬಂದರೆ ನೀರನ್ನು ನೋಡಿದಾಗ ಏನು ಅಂಜಿಕೆ ಬರ್ತೈತಲ್ಲ, ಅದು ಡಾಗ್ ಬೈಟ್ಸ್ ಲಕ್ಷಣ, ರೇಬಿಸ್ ಲಕ್ಷಣ, ಅದೆಲ್ಲವನ್ನು ನಾವು ನಿವಾರಿಸಬಹುದು ಅಂತ ಅದ್ಭುತವಾದಂಥ ಸಸ್ಯ ನೀಲಿನಿ. ಇದು ಸಹಿತ ನಮ್ಮ ಊರು ಸುತ್ತಮುತ್ತ ಒಂದು ಹಸಿರು ಥರ ಬೆಳೆದಿರ್ತದೆ. ಇದು ಇಷ್ಟು ಔಷಧಿ ದ್ರವ್ಯಗಳು. ಆಮೇಲೆ ಇದು ಕಿಡ್ನಿ ಫೇಲ್ಯೂರ್ ಕೇಸಲ್ಲಿ ಉಪಯೋಗ ಮಾಡ್ತಕ್ಕಂತಹ ಮತ್ತೊಂದು ಔಷಧಿ ದ್ರವ್ಯ
ಅಜಿಮಾ ಟೆಟ್ರಾಕ್ಯಾಂತ ಅಂಥೇಳಿ, ತ್ರಿಕಂಠ ಜಾತ ಅಂಥೇಳಿ. ಇದು ಇಲ್ಲೇ ನಮ್ಮ ಮಹಾಕೂಟದಲ್ಲಿ ಅತ್ಯಂತ ವಿಫುಲವಾಗಿದೆ. ಇದನ್ನು ಕಟಿಂಗ್ಸ್ ತಗೊಂಡೋಗಿ ಹಚ್ಚಿದ್ರು ಸಹಿತ ಹತ್ತೈತಿ. ಇದರ ಮೂಲದ ಕಷಾಯವನ್ನು ಕೊಟ್ಟರೆ ಕಿಡ್ನಿ ಫೇಲ್ಯೂರ್ ಆದಂತಹ ಕೇಸ್ಗಳಲ್ಲಿ ಬಹಳಷ್ಟು ಧನಾತ್ಮಕವಾದ ರಿಸಲ್ಟ್ ನಮಗೆ ಬಂದಿದೆ. ಅಜಿಮಾ ಟೆಟ್ರಾಕ್ಯಾಂತ ಅಂಥೇಳಿ, ತ್ರಿಕಂಠ ಜಾತ ಅಂತೇಳಿ. ಕೆಲವೊಂದಿಷ್ಟು ನಮ್ಮ ಶಾಸ್ತ್ರದಲ್ಲಿ ಓದಿರುವಂಥದ್ದು, ಕೆಲವೊಂದಿಷ್ಟು ಅನುಭವಸ್ಥರಿಂದ ಕೇಳುವಂಥದ್ದು. ಯಾಕೆ ಇದು ಏನಂತಾರೆ, ನಮ್ಗೆ ಜ್ಞಾನವು ಎಲ್ಲಿಂದಲಾದರೂ ಬರಲಿ, ಅದನ್ನು ಸ್ವೀಕಾರ ಮಾಡಲಿ ಅಂತೇಳಿ. ಆ ದೃಷ್ಟಿಯಿಂದ ತಿಳಿದವರಿಂದ ಕೇಳಿ ಪಡೆದಂತಹ ಜ್ಞಾನ ಕೆಲವೊಂದಿಷ್ಟು, ಶಾಸ್ತ್ರದಲ್ಲಿ ಓದಿ ತಿಳ್ಕೊಂಡುಕೊಂಡಂಥ ಜ್ಞಾನ ಕೆಲವೊಂದಿಷ್ಟು. ಆಮೇಲೆ ಇದು ಗೋರಕ್ಷ ಗಂಜ ಅಂತ ಕರಿತೀವಿ. ಗೋರಕ್ಷ ಗಂಜ ಅಂತ ಹೇಳಿ ಇದನ್ನ ದಕ್ಷಿಣ ಭಾರತದ ಪಾಷಾಣ ಭೇದ ಅಂತ ಹೇಳಿ ಕರಿತೀವಿ. ಗೋರಕ್ಷ ಗಂಜ ದಕ್ಷಿಣ ಭಾರತದ ಪಾಷಾಣ ಭೇದ ನಮ್ಮ ಭಾಗದಲ್ಲಿ ಬಹಳಷ್ಟು ಯಥೇಚ್ಛವಾಗಿ ಬೆಳೀತದೆ. ಕಿಡ್ನಿ ಸ್ಟೋನ್ ಇದ್ದಾಗ, ಆಮೇಲೆ ಕಿಡ್ನಿ ಯಾವುದೇ ಸಮಸ್ಯೆ ಇದ್ದಾಗ ಅತ್ಯಂತ ಉಪಯೋಗಕಾರಿ ಔಷಧಿ ಸಸ್ಯ ಆಗಿದೆ. ಆಮೇಲೆ ಇದು ನಾವೆಲ್ಲರೂ ನೋಡಿದಿರಿ, ಶಿವಲಿಂಗಿ ಅಂತೇಳಿ. ಶಿವಲಿಂಗಿ ಈ ಬೀಜಗಳನ್ನು ನಾವು ತೆಗೆದು ನೋಡಿದರೆ ಶಿವಲಿಂಗ ಆಕಾರನೇ ಇರ್ತದೆ. ಶಿವಲಿಂಗಿ ಪ್ರಕೃತಿ ನಮಗೆ ಕೊಟ್ಟಂತಹ ವರ ಅಂತ ಹೇಳ್ಬೋದು. ಫಿಮೇಲ್ ಇನ್ಫರ್ಟಿಲಿಟಿ ಇದ್ದಾಗ, ಪೀರಿಯಡ್ಸ್ ಆಗಿ 2ನೇ ದಿವಸದಿಂದ ಇದರ ಒಂದು ಬೀಜದ ಪೌಡರನ್ನು ನಾವು ಬೆಲ್ಲದ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಕೊಡುತ್ತಾ ಬಂದರೆ ಇನ್ಫರ್ಟಿಲಿಟಿ ಕೇಸ್ಗಳು ಸಕ್ಸಸ್ ಆಗಿದ್ದು ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಅದಕ್ಕೆ ಇನ್ಫರ್ಟಿಲಿಟಿಗೆ ನಾವು ಉಪಯೋಗ ಮಾಡಬಹುದು. ಇದು ಖದೀರ, ಜಾಲಿಯ ಜಾತಿದು, ನಮ್ಮ ಎಲ್ಲ ಗುಡ್ಡಗಳಲ್ಲಿ ಸಿಗುವಂಥದ್ದು. ಶ್ರೇಷ್ಠ ರಕ್ತ ಶೋಧಕ, ಆಮೇಲೆ ಕುಷ್ಠಹರ, ವಿಷಹರ ಎಲ್ಲದಕ್ಕೂ ನಾವು ಇದನ್ನು ಉಪಯೋಗ ಮಾಡಬಹುದು. ಇನ್ನು ಸಾಕಷ್ಟು ಔಷಧಿ, ಇನ್ನೊಂದು ರೇರ್ ಡ್ರಗ್ಸ್ ಎಕ್ಸ್ಟಿಂಕ್ಟ್ ಆಗುವ ಹಂತದಲ್ಲಿದೆ. ಮುರ್ವಾ ಅಂಥೇಳಿ ನೀವು ನೋಡಿರ್ಬೋದು, ಶಾಸ್ತ್ರದಾಗ ಓದಿರ್ಬೋದು. ರಕ್ತ ಶೋಧಕ, ಆಮಪಾಚಕ, ದೀಪಕ ಪಾಚಕ ಎಲ್ಲವೂ. ಯಾಕೆಂದ್ರೆ ಹೇಳ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ನಾಶ ಆಗಿ ಹೊಂಟದೆ. ಇದು ಎಲ್ಲಿ ಸಿಕ್ಕೈತಪ್ಪ ನನಗಂತಂದ್ರೆ ಯರಗಟ್ಟಿಯಲ್ಲಿ ಬಸ್ನಾಗ ಹೋಗುವಾಗ ರಸ್ತೆ ಪಕ್ಕದಲ್ಲಿ ನಾನು ಬೆಳಗಾವಿಗೆ ಹೋಗೊಂಡಿದ್ದೆ. ಅಲ್ಲೇ ಯರಗಟ್ಟಿ ಬಸ್ ಸ್ಟ್ಯಾಂಡ್ದಾಗ ಇಳಿದು ಅದನ್ನ ತೆಗೆದುಕೊಂಡು ಬಂದೆ. ಡ್ರಗ್ಸ್ ಕಲೆಕ್ಷನ್ ಮಾಡೋದು ಒಂದು ಹುಚ್ಚರ ಥರ ನನಗೆ ಅಂಟ್ಕೊಂಡಿರುವಂಥ ಒಂದು ರೋಗ ಅಂತ ಹೇಳ್ಬೋದು. ಅದಕ್ಕೆ ಇವೆಲ್ಲವೂ ಸಹಿತ ಬಹಳಷ್ಟು ನಾನು ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಅಂತೇಳಿ ಹೇಳೋದಕ್ಕೆ ಹೆಮ್ಮೆ ಪಡುವಂಗೆ ಮಾಡಿದಂಥ ಆಯುರ್ವೇದಿಕ್ ಡ್ರಗ್ಗಳು. ಪ್ರಾಕ್ಟಿಕಲ್ ಆಯುರ್ವೇದ ರೀ. ಆಯುರ್ವೇದ ಫಾರ್ ಪಬ್ಲಿಕ್ ಆ್ಯಂಡ್ ಪ್ಲ್ಯಾನೆಟನ್ನು ನಾವು ಉಳಿಸ್ಬೇಕಾದ್ರೆ ಪ್ರಕೃತಿಯನ್ನು ಉಳಿಸ್ಬೇಕು. ಪ್ರಕೃತಿಯನ್ನು ಉಳಿಸಿದಾಗ ಮಾತ್ರ ಆಯುರ್ವೇದ ಉಳಿಯೋಕ್ಕೆ ಸಾಧ್ಯತೆ. ಆಯುರ್ವೇದ ಉಳಿದಾಗ ಮಾತ್ರ ಪಬ್ಲಿಕ್ ಉಳಿಯೋಕ್ಕೆ ಸಾಧ್ಯತೆ. ಅದಕ್ಕೆ ದಿಸ್ ಈಸ್ ಫಾರ್ ಆಯುರ್ವೇದ ಫಾರ್ ಪಬ್ಲಿಕ್ ಆ್ಯಂಡ್ ಪ್ಲಾನೆಟ್. ಈ ಒಂದು ಗಿಡವನ್ನು ಅಥವಾ ಈ ಒಂದು ಗುಡ್ಡ ಅಡ್ಡಾಡೋದ್ರಲ್ಲಿ ನನ್ನ ಬೆನ್ನೆಲುವಾಗಿ ನಿಂತಂಥವ್ರು ಅಂದರೆ ನಮ್ಮ ಸಹೋದರ ಮಂಜುನಾಥ್ ಕಂಬಾರ್ ಅವರು. ವೃತ್ತಿಯಲ್ಲಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದರು. ಇವರು ನಮ್ಮ ಯಶಸ್ವಿನಲ್ಲಿ ಅವರ ಪಾತ್ರ ಬಹಳಷ್ಟಿದೆ. ಮಂಜುನಾಥ್ ಕಂಬಾರ್ ಅವರು ಗುಡ್ಡ ಅಡ್ಡಾಡಿ, ನಂದು ಕೆಲಸ ಆ್ಯಕ್ಚುಲಿ ಅದು, ಆದರೆ ಅವರು ಪರಿಸರ ಪ್ರೇಮಿಯಾಗಿರೋದ್ರಿಂದ ನನ್ನ ಜೊತೆಗೆ ಬಂದು ತಮ್ಮ ಸಮಯವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ತುಂಬ ಆಭಾರಿಯಾಗಿದ್ದೇನೆ.